ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ವಿಡಿಯೋದಲ್ಲಿ ನಾವು ತಿಳಿಸ್ತಾ ಇದ್ದೀವಿ ನಿಮಗೆ ಟೋಟಲ್ 5 ಟಿಪ್ಸ್ಗಳನ್ನ. ಈ 5 ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿದರೆ ನಿಮ್ಮ ಜೀವನ ಸ್ಥಿತಿ ಹೇಗೆ ಬದಲಾಗುತ್ತೆ ಅನ್ನೋದು ನಿಮಗೆ 21 ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಹಾಗೆ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಲೆಟ್ಸ್ ಸ್ಟಾರ್ಟ್ ದ ಜರ್ನಿ. ಟಿಪ್ ನಂಬರ್ 1, ಬೆಳಗ್ಗೆ ಬೇಗ ಎದ್ದುಕೊಳ್ಳಿ. ಬೆಳಗ್ಗೆ 5-6 ಗಂಟೆ ಎದ್ದರೆ ದಿನದಲ್ಲಿ ಹೆಚ್ಚು ಸಮಯ ಸಿಗುತ್ತದೆ. ಬೆಳಗಿನ ಸಮಯ ಶಾಂತ, ಗಮನ ಕೇಂದ್ರೀಕೃತವಾಗಿರುತ್ತದೆ. ಓದಿಗೆ ಮತ್ತು ವ್ಯಾಯಾಮಕ್ಕೆ ಸೂಕ್ತವಾದಂಥ ಇದು ಸಮಯವಾಗಿರುತ್ತೆ. ಸೊ ಹಾಗಾಗಿ 21 ದಿನ ಹೀಗೆ ಮಾಡಿದರೆ ಬೇಗ ಎದ್ದುಕೊಳ್ಳೋದು ನಿನ್ನ ಹವ್ಯಾಸವಾಗಿ ಬಿಡುತ್ತದೆ ಸ್ನೇಹಿತರೆ. ಇನ್ನು 2ನೇ ಟಿಪ್ ನಂಬರ್ ಬಂದುಬಿಟ್ಟು, ಪ್ರತಿದಿನ 30 ನಿಮಿಷ ವ್ಯಾಯಾಮ. ವ್ಯಾಯಾಮ ಅಂದರೆ ಕೇವಲ ಜಿಮ್ ಅಲ್ಲ, ನಡೆ, ಯೋಗವಾಗಿರ್ಬೋದು, ಸ್ಕಿಪ್ಪಿಂಗ್, ಪುಷಪ್ಸ್ ಯಾವುದಾದ್ರೂ ಸರಿ. ದೇಹ ಸಕ್ರಿಯವಾಗಿರುತ್ತದೆ, ಸ್ಟ್ಯಾಮಿನಾ ಹೆಚ್ಚುತ್ತದೆ, ಆತ್ಮವಿಶ್ವಾಸ ಕೂಡ ಬರುತ್ತದೆ. ನಿಯಮಿತ ವ್ಯಾಯಾಮ ನಿನ್ನ ಭೌತಿಕ ರೂಪಾಂತರಗೂ ಸಹಾಯ ಮಾಡುತ್ತದೆ ಸ್ನೇಹಿತರೆ. ಟಿಪ್ ನಂಬರ್ 3, ಪ್ರತಿದಿನ ಒಂದು ಹೊಸ ಹವ್ಯಾಸ ಅಥವಾ ಪಾಠವನ್ನು ಕಲಿಯುವುದು. ಉದಾಹರಣೆಗೆ ಹೊಸ ಇಂಗ್ಲೀಷ್ ಪದಗಳಾಗಿರಬಹುದು, ಒಂದು GK ಮಾಹಿತಿ ಆಗಿರ್ಬೋದು, ಒಂದು ಚಿಕ್ಕ ಕವನ ಅಥವಾ ಹೊಸ ಸ್ಕಿಲ್ಲನ್ನು ಕಲಿಯುವುದೇ ಆಗಿರಬಹುದು. ಚಿಕ್ಕ ಪ್ರಗತಿ ಪ್ರತಿದಿನ ಮಾಡಿದರೆ 21 ದಿನಗಳಲ್ಲಿ ದೊಡ್ಡ ಬದಲಾವಣೆ ಬರುತ್ತದೆ. ಇದು ನಿನ್ನ ಮನಸ್ಸಿಗೆ ತೃಪ್ತಿ ಮತ್ತು ಬುದ್ಧಿವರ್ತನೆಯನ್ನು ಕೊಡುತ್ತದೆ ಸ್ನೇಹಿತರೆ. ಟಿಪ್ ನಂಬರ್ 4, ಫೋನ್ ಮತ್ತು ಸೋಷಿಯಲ್ ಮೀಡಿಯಾದ ಸಮಯವನ್ನು ನಿಯಂತ್ರಣ ಮಾಡುವುದು. ಹೇಗಪ್ಪ ನಿಯಂತ್ರಣ ಮಾಡುವುದು ಅಂದರೆ, ದಿನಕ್ಕೆ 1-2 ಗಂಟೆಗಿಂತ ಹೆಚ್ಚು ಸ್ಕ್ರೋಲ್ ಮಾಡಬೇಡ. ಬದಲಿಗೆ ಆ ಸಮಯವನ್ನು ಓದು, ವ್ಯಾಯಾಮ ಅಥವಾ ಹವ್ಯಾಸಕ್ಕೆ ಬಳಸಿದರೆ ಫಲ ಹೆಚ್ಚುಕಾರಿ. ಇದರಿಂದ ನಿನ್ನ ಗಮನ, ಶಕ್ತಿಯು, ಕಾನ್ಸಂಟ್ರೇಷನ್ ಕೂಡ ಹೆಚ್ಚುತ್ತದೆ. ಹಾಗೆ ಟಿಪ್ ನಂಬರ್ 5 ಬಂದುಬಿಟ್ಟು, ಇದು ಮುಖ್ಯವಾಗಿರುತ್ತೆ. ಹೇಳುವುದಕ್ಕೆ ತುಂಬ ಸುಲಭವಾದರೂ ಆದರೆ ಇದೊಂದು ದೊಡ್ಡ ಬದಲಾವಣೆಯನ್ನು ತಂದುಕೊಡುತ್ತೆ ಸ್ನೇಹಿತರೆ. ಅದೇ ಡೈರಿ ಬರೆಯುವುದು, ಡೈಲಿ ಜರ್ನಲ್ ಅಂತ ಕರಿತೀವಿ. ರಾತ್ರಿ ಮಲಗುವ ಮೊದಲು 5 ನಿಮಿಷ ನಾನು ಇಂದು ಏನು ಮಾಡಿದೆ, ಏನು ತಪ್ಪಾಗಿದೆ, ಏನು ಕಲಿತೆ ಎಂದು ಬರೆಯುವುದು. ಇದು ನಿನ್ನ ಶಿಸ್ತಿನ ಜೀವನಕ್ಕೆ ಕನ್ನಡಕವಾಗಿ ಕೆಲಸ ಮಾಡುತ್ತದೆ. 21 ದಿನಗಳ ನಂತರ ಹಳೆಯ ದಿನಗಳನ್ನು ಓದಿದರೆ ನಿನಗೆ ಪ್ರಗತಿ ಸ್ಪಷ್ಟವಾಗಿ ಕಾಣುತ್ತದೆ. ಹಾಗೆ ಇಂಥ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.